ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತೊಂದು ಬ್ಲೌಸ್ನ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಬ್ಲೌಸ್ ಕೊಟ್ಟಿದ್ದಾರೆ. ಬ್ಲೌಸ್ ಏನಪ್ಪ ಅಂದರೆ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ. ಇದು ಯಾವುದೇ ಮೈ ಮೆಷರ್ಮೆಂಟ್ ಇಲ್ಲ. ನಾನಿವತ್ತು ಬಾಡಿ ಮೆಷರ್ಮೆಂಟು ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಇಲ್ಲ, ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ. ಅಳತೆ ಬ್ಲೌಸ್ ಏನಪ್ಪ ಅಂದರೆ ಅವ್ರದ್ದು ಒಂದು ಸ್ವಲ್ಪ ಬ್ಲೌಸಲ್ಲಿ ಕಂಪ್ಲೇಂಟ್ಗಳಿದ್ದಾವೆ. ಕಂಪ್ಲೇಂಟ್ ಏನಂದರೆ, ಈಗ ನಾನು ಇಟ್ಕೊಂಡಾಗ ಗೊತ್ತಾಗುತ್ತೆ ನೋಡಿ, ಈ ರೀತಿ ಇದೆ ಬ್ಲೌಸು. ಫ್ರಂಟಲ್ಲಿ ತುಂಬ ಲೆಂತ್ ಕಡಿಮೆ ಇದೆ, ಬ್ಯಾಕಲ್ಲಿ ತುಂಬ ಲಾಂಗ್ ಲೆಂತ್ ಇದೆ. ಇಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ ಈ ಲೆಂತ್ ಏನಿದೆ ಅಂತ ಹೇಳ್ಬಿಟ್ಟು. ಬ್ಯಾಕಿಗೂ ಫ್ರಂಟಿಗೂ ತುಂಬ ಡಿಫ್ರೆನ್ಸ್ ಇದೆ. ಎಲ್ಲರಿಗೂ ಫ್ರಂಟು ಲೆಂತ್ ಜಾಸ್ತಿ ತೊಗೊಂಡ್ರೆ ಇವರಿಗೆ ಬ್ಯಾಕು ಲೆಂತ್ ಜಾಸ್ತಿ ತೊಗೊಳುತ್ತೆ. ಯಾಕಂದರೆ ಇವರು ಬ್ಯಾಕಲ್ಲಿ ಲೆಂತ್ ಇಟ್ಟಿಸ್ಕೋತಾರೆ, ಫ್ರಂಟಲ್ಲಿ ಲೆಂತ್ ಇಟ್ಟಿಸ್ಕೊಳ್ಳೋಕ್ಕೂ ಅವರಿಗೆ ಫ್ರಂಟ್ ಕಪ್ಸು ಅವರಿಗೆ ಕಡಿಮೆ ಇರೋದ್ರಿಂದ ಅವ್ರಿಗೆ ಫ್ರಂಟು ಮೆಷರ್ಮೆಂಟು ಚಿಕ್ಕದಾಗಿದೆ. ಸೊ ಈಗ ಇದಕ್ಕೆ ನಾವು ಅವರೊಂದಷ್ಟು ಕಂಪ್ಲೇಂಟ್ ಹೇಳೋಗಿದ್ದಾರೆ. ಯಾವ್ದಾವುದು ನನಗೆ ಎಷ್ಟೆಷ್ಟು ಜಾಸ್ತಿ ಮಾಡಬೇಕು, ಕಡಿಮೆ ಮಾಡಬೇಕು ಅಂತ ಎಲ್ಲ ಹೇಳೋಗಿದ್ದಾರೆ. ಅದನ್ನು ನಾನು ಇವತ್ತು ಈ ಬ್ಲೌಸ್ ಕಟಿಂಗ್ನ ಮಾಡ್ತಾ ಇದ್ದೀನಿ. ಅದನ್ನು ನಾನು ನಿಮ್ಗೆ ಯಾಕೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ, ಕೆಲವೊಂದು ಕಂಪ್ಲೇಂಟ್ ಕೊಟ್ಟೋದಾಗ ಅವರು ಬ್ಲೌಸಲ್ಲಿ ಆಲ್ಟ್ರೇಷನ್ ಹೇಳೋದಾಗ ನಮಗೆ ಗೊತ್ತಿರಲ್ಲ ಯಾವ ರೀತಿ ಸರಿ ಮಾಡ್ಕೋಬೇಕು ಅಂತ ಹೇಳಿ. ಸೊ ಈಗ ಅದನ್ನು ನಾನು ನಿಮಗೆ ಈ ಬ್ಲೌಸಲ್ಲಿರೋ ಕಂಪ್ಲೇಂಟ್ ಜೊತೆಗೆ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಬ್ಲೌಸ್ ಈ ರೀತಿ ಇದೆ. ಅವ್ರಿಗೆ ಫ್ರಂಟು ಡೀಪ್ ಆಗಿದೆ ಅಂತೆ, ಫ್ರಂಟ್ ಡೀಪ್ ಕಡಿಮೆ ಮಾಡಬೇಕು. ಶೋಲ್ಡರು ಚಿಕ್ಕದಿದೆ, ದೊಡ್ಡದು ಮಾಡಬೇಕು. ಸ್ಲೀವ್ಸು ಲೆಂತ್ ಇದೆ, ಅದ್ರ ಜೊತೆಗೆ ಬ್ಯಾಕಿಗೂ ಫ್ರಂಟಿಗೂ ಇಷ್ಟು ಡಿಫ್ರೆನ್ಸ್ ಬರಬೇಕು. ಅಂದರೆ ಅವ್ರಿಗೆ ಬ್ಯಾಕಲ್ಲಿ ಎಳ್ಕೊಳ್ಳುತ್ತಂತೆ. ಸೊ ಬ್ಯಾಕಲ್ಲಿ ಎಳ್ಕೊಳ್ಳದೇ ಇರೋ ರೀತಿ ನಾನು ನೋಡಿ, ನಮಗೆ ಕಂಕ್ಲಲ್ಲಿ ಕರೆಕ್ಟಾಗಿ ಎರಡೂ ಕಡೆನೂ ಇಟ್ಕೊಂಡ್ರೆ ನಾವು ನಾರ್ಮಲಾಗಿ 1 ಇಂಚನ್ನು ನಾವು ಶೇಪ್ ತೆಕ್ಕೋತಾ ಇದ್ವಿ. ಇವಾಗ ಇವ್ರಿಗೆ 1.5 ಇಂಚು ಶೇಪ್ನ ತೆಗಿಬೇಕಾಗುತ್ತೆ. ಅದ್ರ ಜೊತೆಗೆ ಸ್ಲೀವ್ ಕೂಡ ಉದ್ದ ಹೇಳಿದ್ದಾರೆ. ಇವಾಗ ಇದರಲ್ಲಿ ಬ್ಯಾಕು ನೋಡಿ ಎಷ್ಟು ಲೆಂತ್ ಇದೆ, ಬ್ಯಾಕ್ ಕೂಡ ಬ್ರಾಡ್ ಇದೆ. ಅವರಿಗೆ ಫ್ರಂಟು ಬ್ರಾಡ್ ಬೇಡ, ಬ್ಯಾಕಲ್ಲಿ ಬ್ರಾಡ್ ಬೇಕು, ಅಂದರೆ ಡೀಪು ಇರಬೇಕು. ಇವಾಗ ಅದರಲ್ಲಿ ಉದ್ದ ಕೂಡ ಹೇಳಿದ್ದಾರೆ, ಡೀಪ್ ಕೂಡ ಹೇಳಿದ್ದಾರೆ, ವಿತ್ ಶೋಲ್ಡರ್ ಕೂಡ ಅಗಲ ಮಾಡಿ ಅಂತ ಹೇಳಿದ್ದಾರೆ. ಬೇರೆ ಇನ್ನೆಲ್ಲ ಬಾಡಿ ಫಿಟ್ಟಿಂಗ್ ಕರೆಕ್ಟಾಗಿದೆಯಂತೆ. ಸೊ ಈಗ ಇದನ್ನು ನಾವು ಈ ಮೆಷರ್ಮೆಂಟ್ ಎಲ್ಲ ಸರಿ ಮಾಡಿಕೊಂಡ್ರೆ ಬ್ಲೌಸ್ ಏನಾದ್ರು ಚೇಂಜ್ ಮಾಡ್ಕೋಬೇಕಾ ಅಂತ ಎಲ್ಲರಿಗೂ ಡೌಟ್ ಇರುತ್ತೆ. ಈ ಸ್ಲೀವ್ಸ್ ಉದ್ದ ಮಾಡಿದ್ರೆ ಫಿಟ್ಟಿಂಗ್ ಮಾಡಬೇಕಾಗತ್ತಾ? ಹೌದು, 1/4 ಇಂಚ್ 1/2 ಇಂಚ್ ಉದ್ದ ಇಟ್ಟಾಗ ನಮ್ಮ ಕೈ ಕೆಳಗಡೆ ಸಣ್ಣ ಬರುತ್ತೆ, ಆವಾಗ 1/4 ಇಂಚು ಫಿಟ್ಟಿಂಗ್ನ ಮಾಡ್ಕೋಬೇಕು. ಆದರೆ ಒಲಿವಾಗಿ ಮಾಡಿಕೊಂಡ್ರೂ ಆಗುತ್ತೆ. ಹಾಗೆ ನೆಕ್ ಡೀಪು ಜಾಸ್ತಿ ಇದೆಯಂತೆ. ಸೊ ಈಗ ನಾವು ಅದು ಕೂಡ 1/2 ಇಂಚು ಕಡಿಮೆ ಮಾಡ್ಕೋಬೇಕು. 1/2 ಆದರೂ ಆಯಿತು, 1/4 ಇಂಚ್ ಆದರೂ ಆಯಿತು, ಕಡಿಮೆ ಮಾಡ್ಕೋಬೇಕು. ಅದನ್ನು ನಾನೀಗ ಯಾವ ರೀತಿ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಅವ್ರದ್ದು ಮೆಷರ್ಮೆಂಟ್ ಎಷ್ಟೆಷ್ಟಿದೆ ಅಂತ ಕೂಡ ಹೇಳಿ ಕಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಫ್ರಂಟ್ನ ಕಟ್ ಮಾಡ್ತಾ ಇರೋದ್ರಿಂದ ನಾನು ಈ ರೀತಿ ಓಪನ್ ಇರೋದನ್ನು ನನ್ನ ಕಡೆ ಮಾಡಿ ಫ್ರಂಟನ್ನು ಇಟ್ಕೊಂಡಿದ್ದೀನಿ. ನೀವು ಬ್ಯಾಕ್ ಆದರೂ ಮಾಡ್ಕೋಬೋದು, ಫ್ರಂಟ್ ಆದರೂ ಮಾಡ್ಕೋಬೋದು. ಸೊ ಫ್ರಂಟ್ನ ಮೊದಲು ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ತೊಗೊಂಡಿದ್ದೀನಿ. ಹಾಗಾಗಿ ನಾನು ಫ್ರಂಟ್ ಕಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಒಂದು ಸ್ಟ್ರೈಟಾಗಿ ಒಂದು ಲೈನ್ಸ್ ಹಾಕೋತೀನಿ. ಇದಕ್ಕೆ ಈ ರೀತಿ ಒಂದು ಲೈನ್ಸ್ ಹಾಕೋಬೇಕು. ಯಾವುದೇ ನೀವು ಬ್ಲೌಸ್ ಕಟ್ ಮಾಡುವಾಗ ಆದರೂ ಸೈಡಲ್ಲಿ ಒಂದು ಎಡ್ಜಿಗೆ ಸೈಡ್ಗೆ ಹೊಲಕ್ಕೂ ಬರಬೇಕು. ನಮ್ಮ ಅಳತೆ ಕರೆಕ್ಟಾಗಿ ನಾವು ಇಟ್ಕೋಬೇಕಂದ್ರೆ ಒಂದು ಲೈನ್ಸ್ ಮಾರ್ಕನ್ನು ಹಾಕೊಳ್ಳೋದು ತುಂಬ ಒಳ್ಳೆಯದು. ಈಗ ನಾನು ಮೊದಲಿಗೆ ಲೆಂತ್ನ ತೊಗೋತಾ ಇದ್ದೀನಿ. ಲೆಂತ್ ತುಂಬ ಕಡಿಮೆ ಇದೆ. ಕಡಿಮೆ ಅಂದರೆ ಬ್ಯಾಕಿಗೂ ಫ್ರಂಟಿಗೂ ಸಂಬಂಧನೇ ಇಲ್ಲ, ಅಷ್ಟು ಲೆಂತ್ ಕಡಿಮೆ ಇದೆ. ಸೊ ಈಗ ನಾನು ಅಷ್ಟೇ ಲೆಂತನ್ನು ಇಟ್ಕೋತಾ ಇದ್ದೀನಿ. ಅವರು ಜಾಸ್ತಿ ಲೆಂತ್ ಬೇಡ ಅವ್ರಿಗೆ ಅಂತ ಹೇಳಿದ್ದಾರೆ ಅವರು. ಕಪ್ಸು ಕಡಿಮೆ ಇದ್ದಾಗ ಈ ಪ್ರಾಬ್ಲಮ್ ಇರುತ್ತೆ. ಸೊ ಈ ಕಪ್ಸು ಕಡಿಮೆ ಇರೋದ್ರಿಂದ ಅವರಿಗೆ ಬ್ಲೌಸ್ ಹಾಕ್ಕೊಂಡಾಗ ಕಂಫರ್ಟಬಲ್ ಇರಬೇಕು. ಅವರಿಗೆ ಸುಮ್ಮನೆ ಉದ್ದ ಇಟ್ಟರೆ ಅದು ಬ್ಲೌಸ್ ಅನ್ನಿಸ್ಕೊಳ್ಳಲ್ಲ. ಕರೆಕ್ಟಾಗಿ ನೀಟಾಗಿ ಕುತ್ಕೋಬೇಕು ಅಂದರೆ ಅವರಿಗೆ ಅದೇ ರೀತಿಯೇ ಕಟ್ ಮಾಡಬೇಕಾಗುತ್ತೆ. ಈಗ ನಾನಿಲ್ಲಿ ಶೋಲ್ಡರಿಂದ ತೊಗೋತಾ ಇದ್ದೀನಿ. ಶೋಲ್ಡರಿಂದ 11 ಇಂಚಿಗೆ ಕಪ್ಸ್ ಬೈಂಡಿಂಗ್ ಪಟ್ಟಿ ಏನಿದೆ ಆ ಬೈಂಡಿಂಗ್ ಪಟ್ಟಿಗೆ ಮೆಷರ್ಮೆಂಟ್ನ ತೊಗೋತಾ ಇದ್ದೀನಿ. 11 ಇಂಚಿದೆ. ಈ 11 ಇಂಚಿಗೆ 1 ಇಂಚ್ ಎಕ್ಸ್ಟ್ರಾ ಸೇರಿಸಿ 12 ಇಂಚಿಗೆ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಈಗ ನನಗೆ ಅವ್ರದ್ದು ತುಂಬ ಶೋಲ್ಡರ್ ಡ್ರಾಪ್ ಇರೋ ರೀತಿ ಕಾಣಿಸ್ತಾ ಇದೆ. ಅದಕ್ಕೆ ನಾನು 1 ಇಂಚ್ ಸ್ಟ್ರೈಟ್ ಫಸ್ಟಿಗೆ ಒಂದು ಲೈನ್ಸ್ನ ಸ್ಟ್ರೈಟಾಗಿ ಹಾಕ್ಕೊಂಡು ಅದಾದಮೇಲೆ 1/4 ಇಂಚಿಗೆ
ಕ್ರಾಸಾಗಿ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಯಾವುದೇ ಬ್ಲೌಸು ಡೀಪ್ ಬ್ಲೌಸ್ ಆದ್ರೂ 1/4 ಇಂಚು ಒಳಗಡೆ ತೊಗೊಳೋದು ತುಂಬ ಒಳ್ಳೆಯದು, ಯಾಕಂದರೆ ಶೋಲ್ಡರ್ ಡ್ರಾಪ್ ಆಗಲ್ಲ. ನೆಕ್ಸ್ಟ್ ಬಂದು ಡೀಪು. ಈಗ ಡೀಪ್ ಬಂದು 7 ಇಂಚಸ್ ಇದೆ. ಈ 7 ಇಂಚಸಲ್ಲಿ 1/2 ಇಂಚ್ ಅಷ್ಟೇ ಕಡಿಮೆ ಮಾಡ್ಕೊಳ್ಳೋಣ. ಅಲ್ಲಿಗೆ 6.5 ಇಂಚು ಮೆಷರ್ಮೆಂಟ್ ಬರುತ್ತೆ, ಡೀಪ್ ಬರುತ್ತೆ. ಅದ್ರ ಜೊತೆಗೆ ನಾನು ಈ ಶೋಲ್ಡರ್ ಕೂಡ ತೊಗೋತಾ ಇದ್ದೀನಿ. 2 ಇಂಚಿದೆ. ಅವರು ಅರ್ಧ ಇಂಚ್ ಎಕ್ಸ್ಟ್ರಾ ಕೇಳಿದ್ದಾರೆ, 2.5 ಇಂಚ್ ಕೇಳಿದ್ದಾರೆ. ನಾನೀಗ ಅದಕ್ಕೆ 3/4 ಇಂಚನ್ನು ಮೆಜರ್ಮೆಂಟ್ ಮಾಡ್ಕೋತೀನಿ. ಈಗ ಅವರು ಡೀಪು ತುಂಬ ಕಡಿಮೆ ಕೇಳಿರೋದ್ರಿಂದ ಅವರ ಡೀಪಿಗೆ 1.5 ಇಂಚ್ ಸಾಕು. ಈ 1.5 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳೋಣ. ಅದಾದಮೇಲೆ ಅವರು ಶೋಲ್ಡರ್ ಪಟ್ಟಿನ ನನಗೆ ಶೋಲ್ಡರ್ ಪಟ್ಟಿ 2.5 ಇಂಚ್ ಬೇಕು ಅಂದಿದ್ದಾರೆ. 2 ಸೇರಿಸಿ ನಾನು ಈಕ್ವಲ್ ಅಂದರೆ ಸ್ಟಿಚ್ಚಿಂಗಿಂದು ಸೇರಿಸಿ 3/4 ಇಂಚಿಗೆ ಶೋಲ್ಡರ್ ಪಟ್ಟಿನ ಇಟ್ಕೋತಾ ಇದ್ದೀನಿ. ಈಗ ನಾವು 6.5 ಇಂಚಿಗೆ ಡೀಪಿಗೆ ಮಾರ್ಕ್ ಹಾಕೋಬೇಕು. ಆರ್ಮನ್ಸ್ ಲೆಂತ್ ಬಂದು 5.25 ಇಂಚ್ ತೋರಿಸ್ತಾ ಇದೆ. 5.25 ಇಂಚಿಗಿಂತ 5 ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಫ್ರಂಟ್ ಕಪ್ಸ್ ರೌಂಡು ಅಂದರೆ ಸುತ್ತಳತೆ 9 ಇಂಚು ಕ್ರಾಸಾಗಿ ತೊಗೊಂಡ್ರೆ 9 ಇಂಚು ತೋರಿಸುತ್ತೆ, ಸ್ಟ್ರೈಟಾಗಿ ತೊಗೊಂಡ್ರೆ 8.5 ಇಂಚ್ ತೋರಿಸ್ತಾ ಇದೆ. ಸೊ ನಾನು ಫಸ್ಟಿಗೆ 9 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಡೀಪಿಂದ ಶೋಲ್ಡರ್ಗೆ. ಇದನ್ನು ನಾನು ಯಾಕೆ ಫಸ್ಟಿಗೆ ಲೆಂತ್ ತೊಗೊಂಡೆ, ಈಗ ಮೊದಲಿಗೆ ನಾವು ಲೆಂತ್ ಏನು ತೊಗೋಬೇಕು ಅಂದರೆ, ನಾವು ಫಸ್ಟಿಗೆ ಲೆಂತ್ ತೊಗೊಂಡ್ರೆ ನಮಗೆ ಈ ಬಾಡಿ ಫಿಟ್ಟಿಂಗ್ ಅಳತೆನ ಇಡೋಕ್ಕೆ ಸರಿ ಹೋಗುತ್ತೆ. ಅದಕ್ಕೋಸ್ಕರ ನಾವು ಮೊದಲು ಲೆಂತ್ನ ತೊಗೋಬೇಕು, ಆರ್ಮನ್ಸ್ ಲೆಂತ್ನ ತೊಗೋಬೇಕು. ಈಗ ನಾವು ಆರ್ಮನ್ಸ್ ಲೆಂತ್ನ ತೊಗೊಳ್ಳೋಣ. 5 ಇಂಚಿದೆ. 5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಇದಕ್ಕೆ ಸ್ಟ್ರೈಟಾಗಿ ಒಂದು 2 ಕಡೆಗೂ ಲೈನ್ಸ್ ಹಾಕೋಬೇಕು. ಇವಾಗ ಅದರಲ್ಲಿ ಬ್ರಾಡ್ ಜಾಸ್ತಿ ಇದೆ, ನಾವು ಬ್ರಾಡ್ನ ತೊಗೊಳಕ್ಕಾಗಲ್ಲ. 2.5 ಇಂಚು ಬ್ರಾಡು ಸಾಕಾಗುತ್ತೆ. 2.5 ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ಳೋಣ. ಈಗ ಇದಕ್ಕೂ ಕೂಡ ಮಾರ್ಕ್ ಹಾಕ್ಕೊಳ್ಳಿ ಸ್ಕೇಲ್. ಅದಾದಮೇಲೆ ನಾನು ಬಾಡಿ ಸುತ್ತಳತೆ ಫ್ರಂಟ್ ಸುತ್ತಳತೆ ತೊಗೊಂಡಿದ್ದೆ, 9 ಇಂಚ್ ಬಂದಿತ್ತು. ಆ 9 ಇಂಚಿಗೆ ಫಸ್ಟ್ ಮಾರ್ಕ್ ಹಾಕ್ಕೊಳ್ಳಿ. ಈ ರೀತಿ ಮಾರ್ಕ್ ಹಾಕ್ಕೋಬೇಕು. ಈ ರೀತಿ ರೌಂಡಕ್ಕೂ ಕೂಡ ಮಾರ್ಕ್ ಹಾಕ್ಕೋಬೇಕಾಗತ್ತೆ. ಕರೆಕ್ಟಾಗಿ ನೀವು ಈ ರೀತಿಯೇ ಇಟ್ಕೊಂಡು ಅಳತೆ ಬ್ಲೌಸಲ್ಲಿ ಚೆಕ್ ಮಾಡ್ಕೊಳ್ಳಿ. ಬೇಸಿಕಲಿ ಸ್ವಲ್ಪ ಇನ್ನೂ ಕಲಿಬೇಕು ಅನ್ನೋರು ಈ ರೀತಿ ಚೆಕ್ ಮಾಡ್ಕೊಂಡು ಹೊಲಿಯೋದ್ರಿಂದ ನಿಮಗೆ ಬ್ಲೌಸು ಸ್ವಲ್ಪ ನೀಟಾಗಿ ಬರ್ತವೆ. 8 ಇಂಚು ತೋರಿಸ್ತಾ ಇದೆ. ಈ 8 ಇಂಚು ಸುತ್ತಳತೆ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನನಗೆ 7.25 ಇಂಚ್ ಬರ್ತಾ ಇದೆ. ಈ ರೀತಿ 1/2 ಇಂಚಿಗೆ ಡೌನ್ ಮಾಡಿಕೊಂಡು ಇವಾಗ ನಮಗೆ 8 ಇಂಚಿಗಿಂತ 1/4 ಇಂಚ್ ಕಡಿಮೆ ಬರ್ತಾ ಇದೆ. ಸೊ ಮತ್ತೆ ಇನ್ನೊಂದು 1/4 ಇಂಚು ಡೌನ್ ಮಾಡಿಕೊಂಡ್ರೆ ನಮಗೆ ಈ ಕಂಕ್ಲು ಶೇಪು ಕರೆಕ್ಟಾಗಿ ಕೂರುತ್ತೆ. ಸೊ ಇದು ನನಗೆ ರೆಡಿ ಮೆಷರ್ಮೆಂಟು. ಕಪ್ಸಿಗೆ ಬೇರೆ ಬ್ಲೌಸಿಗೆಲ್ಲ 1.5 ಇಂಚ್ ಎಲ್ಲ ತೊಗೋತಾ ಇದ್ದೆ. ಸೊ ಇದಕ್ಕೆ ಅಷ್ಟು ತೊಗೊಳಕ್ಕೆ ಬರಲ್ಲ, ಸ್ವಲ್ಪ ಕಡಿಮೆನೇ ತೊಗೋತೀನಿ. 1 ಇಂಚಿಗೆ ಅಷ್ಟೇ ಶೇಪ್ ತೆಗಿತಾ ಇದ್ದೀನಿ. ಅವ್ರಿಗೆ ಈಗ ಇದು ಕೂಡ ಲೆಂತ್ ಬೇಕಂತೆ, ಕಡಿಮೆ ಆಗಿದೆ. ನಾನೀಗ ಜಾಸ್ತಿ ಕಪ್ಸ್ ರೌಂಡ್ ಕಡಿಮೆ ಇರೋದ್ರಿಂದ ಉಕ್ಸ್ಪಟ್ಟಿ ನಾವು ನಾರ್ಮಲ್ಲಾಗಿ ಇಡೋ ಥರ ಇಟ್ಟರೆ ಅವ್ರಿಗೆ ಇನ್ನೂ ಚಿಕ್ಕದಾಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ 1 ಇಂಚಿಗೆ ಡೌನ್ ಮಾಡ್ಕೊಂಡಿದ್ದೀನಿ. ಈ ಶೇಪ್ನ 1 ಇಂಚಿಗೆ ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ತುಂಬ ಒಳಗಡೆ ತೊಗೋತಾ ಇದ್ದೀನಿ. ಯಾಕೆ ಅಂತ ಅಂದರೆ ಅವ್ರಿಗೆ ಇಷ್ಟೇ ಸಾಕಾಗಿರೋದು. ಈ ಮೆಷರ್ಮೆಂಟಿಗೆ ಅವ್ರಿಗೆ ಕರೆಕ್ಟಾಗಿ ಸ್ಟಿಚಿಂಗ್ ಹೋಗಿ 2 ಕಡೆಯಿಂದನೂ ನನಗೆ ಇಷ್ಟೇ ಬೈಂಡಿಂಗ್ ಪಟ್ಟಿ ಸಿಗಬೇಕಾಗಿರೋದು. ನೆಕ್ಸ್ಟ್ ಬಂದು ಡಾಟಿನ ಪಾಯಿಂಟು. ಇವರು ಚಿಕ್ಕದಾಗಿರೋದ್ರಿಂದ ಇನ್ನೂ ಚಿಕ್ಕದಾಗಿ ಬರುತ್ತೆ ಡಾಟ್ ಪಾಯಿಂಟ್ಸು. ಅದು ಕೂಡ ಎಷ್ಟೆಷ್ಟು ಇಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಇವಾಗ ನಾವು 3.25 ಇಂಚಿದೆ. 3.25 ಇಂಚಿಗೆ ಸೆಂಟ್ರ್ ಮಾಡಿದ್ರೆ 2ಕ್ಕಿಂತ 1 ಪಾಯಿಂಟ್ ಒಳಗೆ ಬರುತ್ತೆ. ಈ 1 ಪಾಯಿಂಟಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡ್ಕೊಂಡಾದ್ಮೇಲೆ ನಾವಿಲ್ಲಿ ಚೆಕ್ ಮಾಡ್ಕೊಳ್ಳೋಣ. 12 ಇಂಚಿದೆ. 12 ಇಂಚಿಗೆ ಇವರ 9, 8.25 ಈ ಮೆಷರ್ಮೆಂಟಿಗೆ ನಾವು ಡಾಟ್ನ ಸೆಂಟ್ರ್ ಡಾಟಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಅಂದರೆ 8.25 ಇಂಚಿಗೆ ಒಂದೊಂದು ಪಾಯಿಂಟಲ್ಲಿ ಕೂಡ ವೇರಿಯೇಷನ್ ಆಗುತ್ತೆ.
ಈಗ ನಾನು ನಿಮಗೆ ಪಕ್ಕ 9 ಇಂಚ್ ಅಂತ ಹೇಳಿದ್ರು ಅದು ವ್ಯತ್ಯಾಸ ಆಗಬಾರ್ದು. 8.5 ಅಂದ್ರೂ ಅದು ಮೇಲೆ ಬರುತ್ತೆ ಕಪ್ಸ್ ರೌಂಡು. ಸೊ ಕರೆಕ್ಟಾಗಿ 8.25 ಇಂಚಿಗೆ ಬರುತ್ತೆ ಇದು. ಈಗ ಇದಕ್ಕೆಲ್ಲ ಕರೆಕ್ಟಾಗಿ 4 ಕಡೆನೂ ಮಾರ್ಕ್ ಮಾಡ್ಕೊಳ್ಳೋಣ. ನಿಮಗೆ ಈ ರೀತಿ ಪ್ರಾಬ್ಲಮ್ಸ್ ಇರೋವಂಥ ಬ್ಲೌಸ್ ಬಂದಾಗ ನೀವು ಖಂಡಿತ ಈ ರೀತಿ ಟಿಪ್ಸ್ನ ಯೂಸ್ ಮಾಡಿ, ನಿಮಗೆ ಬ್ಲೌಸ್ ನೀಟಾಗಿ ಬರ್ತವೆ. ಈಗ ನಾನು ಈ ಕಡೆಯಿಂದ 1.25 ಇಂಚಿಗೆ ಪಾಯಿಂಟ್ ತೊಗೋತಾ ಇದ್ದೀನಿ ಡಾಟಿಗೆ. ಅದೇ ರೀತಿ ಇಲ್ಲೂ ಕೂಡ ಸೇಮ್ 1.25 ಇಂಚಿಗೆ ತೊಗೋತಾ ಇದ್ದೀನಿ. ಆದರೆ ಕೆಳಗಡೆ ಡಾಟಿನ ಬಂದು 1 ಇಂಚಿಗೆ ಪಾಯಿಂಟ್ನ ಮಾಡ್ತಾಯಿದ್ದೀನಿ, ಅಂದರೆ ಡಾಟ್ ಹಿಡಿಬೇಕಾದಂಥ ಮೆಜರ್ಮೆಂಟು. ಈಗ ನಾನು ಅಳತೆ ಬ್ಲೌಸಲ್ಲಿ ತೋರಿಸ್ತಾ ಇದ್ದೀನಿ. ಬಟ್ ಈ ಬ್ಲೌಸಲ್ಲಿ ಡಾಟು ತುಂಬ ಚಿಕ್ಕದಿದೆ. ಯಾರಿಗೆ ಚಿಕ್ಕದಾಗಿ ಬರುತ್ತೆ ಅಂದರೆ ಕಪ್ಸು ಕಡಿಮೆ ಇದ್ದವ್ರಿಗೆ ಚಿಕ್ಕದಾಗಿ ಬರುತ್ತೆ. ಸೊ ಇವರಿಗೆ 1ಕ್ಕಿಂತನೂ ಕಡಿಮೆ ಬರುತ್ತೆ ಡಾಟಿನದು. ನಾನು 1 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಅದೇ ರೀತಿ ಇಲ್ಲೂ ಕೂಡ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡಿದ್ರೆ ಬ್ಲೌಸ್ ತುಂಬ ನೀಟಾಗಿ ಬರುತ್ತೆ. ಸೊ ನಾನಿಲ್ಲಿ ಹಾಕಿರೋವಂಥ ಮಾರ್ಕ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಈ ಮಾರ್ಕು ಕರೆಕ್ಟಾಗಿ ನಮಗೆ ಸ್ಲೀವ್ಸ್ ಮೆಷರ್ಮೆಂಟಿಗೆ ಕರೆಕ್ಟಾಗಿ ಬರುತ್ತೆ. ಸೊ ಇದಿಷ್ಟು ಫ್ರಂಟ್ ಪಾರ್ಟ್ನ ಮೆಷರ್ಮೆಂಟು. ಮೊದಲಿಗೆ ನಾವು ಶೋಲ್ಡರಿಂದ ತೊಗೊಳ್ಳೋಣ. 14.25 ಇಂಚಸ್ ಇದೆ ನೋಡಿ. ಫ್ರಂಟ್ 11 ಇಂಚಿದೆ, ಬ್ಯಾಕು 14.25 ಇಂಚಿದೆ. ಅದಕ್ಕೂ ಇನ್ನೂ 1 ಇಂಚು ಎಕ್ಸ್ಟ್ರಾ ಕೇಳಿದ್ದಾರೆ. ಸೊ ನಾವು ಇದನ್ನು ಯಾವ ರೀತಿ ಕವರ್ ಮಾಡ್ಕೋಬೇಕು ಸೈಡ್ ಸ್ಟಿಚ್ಚಿಗೆ ಅನ್ನೋದು ತುಂಬ ಕನ್ಫ್ಯೂಸ್ ಆಗುತ್ತೆ. ಒಂದು ಬೇಸಿಕ್ಕಾಗಿ ಕಲಿಯೋವಂಥವ್ರಿಗಂತೂ ಭಾಳ ಕನ್ಫ್ಯೂಸ್ ಆಗುತ್ತೆ. ತುಂಬ ಅನುಭವ ಇರಬೇಕು ಈ ಥರ ಬ್ಲೌಸ್ಗಳು ಹೊಲಿಯೋದಕ್ಕೆ. ಸೊ ಹಂಗಾಗಿ ನಾನು ನಿಮಗೆ ಇದನ್ನು ಕ್ಲಿಯರಾಗಿ ಹೇಳ್ಕೊಡ್ತಾ ಇರೋದು. ಇವಾಗ 14 ಇಂಚ್ ಇರೋದ್ರಿಂದ ನಾನು 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಅದಕ್ಕೆ ಸ್ಟಿಚ್ಚಿಂಗಿಗೆ 1 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಅಲ್ಲಿಗೆ 16.5 ಇಂಚನ್ನು ನಾನು ಲೆಂತ್ನ ತೊಗೋಬೇಕು. ಈಗ ನಾವು 16.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಮಾರ್ಕ್ನ ಮಾಡ್ಕೊಳ್ಳಿ. ಇದು ಕೂಡ ಅಷ್ಟೇ. ಮೊದಲಿಗೆ ನಾವು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಅದಾದಮೇಲೆ 1/4 ಇಂಚಿಗೆ ಕೆಳಗಡೆ ಪಾಯಿಂಟ್ ಮಾಡಿ 1/4 ಇಂಚಿಗೆ ಕೂಡ ಮಾರ್ಕ್ ಹಾಕ್ಕೋಬೇಕಾಗತ್ತೆ. ಈ ರೀತಿಯಾಗಿ ಅದಾದಮೇಲೆ ನೆಕ್ಸ್ಟು ನಾವು ಬ್ಲೌಸ್ನ ಫೋಲ್ಡಿಂಗಲ್ಲಿ ತೊಗೊಳ್ಳೋಣ. ಸಪ್ರೇಟಾಗಿಯೇ ನಾವು ಮೆಜರ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಮೊದಲು ನಾವು ಡೀಪ್ನ ತೊಗೊಳ್ಳೋಣ. ಡೀಪ್ ಬಂದು 11 ಇಂಚಿದೆ. ಅದಕ್ಕೆ ಅವ್ರು 1/2 ಇಂಚ್ ಎಕ್ಸ್ಟ್ರಾ ಕೇಳಿದ್ದಾರೆ. ಅಲ್ಲಿಗೆ 11.5 ಇಂಚು ಡೀಪ್ನ ಇಟ್ಕೋಬೇಕು. ಹಾಗೇ ಬಾಡಿ ಫಿಟ್ಟಿಂಗ್ ಕೂಡ ತೊಗೊಬಿಡೋಣ. ಅದು ಕೂಡ 11.5 ಬಂದಿದೆ. ಸೊ ಅದನ್ನು ಕೂಡ 11.5ನ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಶೋಲ್ಡರ್ ಪಟ್ಟಿ ನಿಮಗೆ ಕನ್ಫ್ಯೂಸ್ ಇದ್ದರೆ ತೊಗೊಳ್ಳಿ. ಇಲ್ಲ ಅಂದರೆ ನಾವು ಫ್ರಂಟಲ್ಲಿ ಏನು ಮೇಂಟೈನ್ ಮಾಡಿರ್ತೀವೋ ಅದನ್ನೇ ನಾವು ಬ್ಯಾಕಲ್ಲೂ ಕೂಡ ಮೇಂಟೈನ್ ಮಾಡ್ಬೋದು. ಇವಾಗ ನಾನು ಬ್ರಾಡ್ ಬಂದು 1.5 ಇಂಚಿಗೆ ಬಿಟ್ಟಿದ್ದೆ ಫ್ರಂಟಲ್ಲಿ. ಅದೇ ರೀತಿ ಇಲ್ಲೂ ಕೂಡ 1.5 ಇಂಚಿಗೆ ಬಿಡ್ತಾ ಇದ್ದೀನಿ. ತುಂಬ ಬ್ರಾಡ್ ಕಡಿಮೆ ಬ್ರಾಡ್ ಬೇಡ ಅಂದಾಗ ನಾವು ಕಡಿಮೆ ಮಾಡ್ಕೋಬೇಕು. ಡೀಪ್ ಬೇಕು ಅಂದರೆ ಕೆಳಗಡೆ ಇಳಿಸ್ಕೋಬೇಕು. ಈಗ ಅದು 1.5 ಇಂಚಿಗೆ ನಾನು ಡೌನ್ ಮಾಡಿದ್ದೀನಿ, ಅಲ್ಲ ಕಡಿಮೆ ಮಾಡ್ಕೊಂಡಿದ್ದೀನಿ. ಶೋಲ್ಡರ್ನ ನಾವು ಫ್ರಂಟಲ್ಲಿ 3/4 ಇಂಚಿಗೆ ಇಟ್ಟಿದ್ದೀನಿ. ಅದೇ ರೀತಿ ಬ್ಯಾಕಲ್ಲೂ ಕೂಡ 3/4 ಇಂಚಿಗೆ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಇಲ್ಲೂ ಕೂಡ ನಾನು 5/4 ಇಂಚಿಗೆ ಇಟ್ಕೋತಾ ಇದ್ದೀನಿ. ಆರ್ಮೋಲ್ಸ್ ರೌಂಡ್ ಬಂದು 5/4ಇಂದ 5.5ಗೆ ಇಟ್ಕೊಳ್ಳೋಣ. ಫಸ್ಟಿಗೆ ನಾವು ಈಗ ಇವೆರಡಕ್ಕೂ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಡೀಪ್ ಬಂದು
11.5 ಇಂಚು. ಆ 11.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವರು ಬ್ರಾಡ್ ಕೇಳಿಲ್ಲ, ಸೊ ಬ್ರಾಡ್ ಕೇಳದೇ ಇರೋದ್ರಿಂದ 2.25 ಇಂಚಿಗೆ ಬ್ರಾಡ್ನ ಇಟ್ಕೋತಾ ಇದ್ದೀನಿ. ಜಾಸ್ತಿ ಬ್ರಾಡ್ ಬೇಡ ಅಂತ ಹೇಳಿದ್ದಾರೆ ಅವರು. ಈಗ ಇದಕ್ಕೂ ಕೂಡ ಫಸ್ಟ್ ಮಾರ್ಕ್ ಮಾಡ್ಕೊಬಿಡೋಣ. ಈಗ ನಾವು ಇಲ್ಲಿಂದ ಇಲ್ಲಿಗೆ ಬಾಡಿ ಫಿಟ್ಟಿಂಗು 11.5 ಇಂಚಿದೆ, 11.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಈ ರೀತಿಯೇ ಬರಬೇಕು. ಇವಾಗ ನಾವು ಬ್ಯಾಕು ಕೂಡ ಆರ್ಮ್ಸ್ ರೌಂಡ್ನ ಚೆಕ್ ಮಾಡ್ಕೋಬೇಕು. ಇದು ಕೂಡ ಚೆಕ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ 8 ಇಂಚಿಗೆ ಬರ್ತಾ ಇದೆ ನಮಗೆ ಬ್ಯಾಕಿನ ಬಾಡಿ ಫಿಟ್ಟಿಂಗು. ಸೊ ಈಗ ಇದು ಕರೆಕ್ಟಾಗಿದೆ. ಈಗ ಇದಾದಮೇಲೆ ನಮಗೆ ಡಾಟು ಸೆಂಟ್ರು ಡಾಟ್ ಇಟ್ಕೋಬೇಕಲ್ಲ. ಈಗ 10 ಇಂಚಸ್ ಬಂದಿದೆ. 10 ಇಂಚಸ್ಗೆ 5 ಇಂಚಸ್ಗೆ ಮಾರ್ಕ್ ಹಾಕ್ಕೊಳ್ಳಿ. ಈ ಮೆಷರ್ಮೆಂಟಿಗೆ 5 ಇಂಚಿಗೆ ಡಾಟ್ನ ಮಾರ್ಕ್ ಹಾಕ್ಕೊಂಡ್ರೆ ಸಾಕು. 5 ಇಂಚಿಗೆ ಮೆಷರ್ಮೆಂಟ್ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ನ ಮಾಡಿಕೊಂಡ್ರೆ ಸಾಕು. 1/2 ಇಂಚ್ ಈ ಕಡೆಯಿಂದ 1/2 ಇಂಚ್ ಈ ಕಡೆಯಿಂದ ಡಾಟಿಗೆ ಲೈನ್ಸ್ ಹಾಕ್ಕೋಬೇಕು. ಇವಾಗ ಇವರ ಮೆಷರ್ಮೆಂಟಿಗೆ ಶೇಪ್ ಕೂಡ ಬ್ರಾಡ್ ಜಾಸ್ತಿ ಆಗಿದೆ. ಸೊ ಇಷ್ಟು ಬ್ರಾಡ್ ಬೇಡ ಅಂತೆ ಅವರಿಗೆ. 4 ಇಂಚು. ಈಗ ನೆಕ್ಕಿನ ಪ್ಯಾಟ್ರನ್ಗೆ ಬ್ರಾಡ್ ಬಂದು 4 ಇಂಚು ಸಾಕಾಗುತ್ತೆ. 4 ಇಂಚಿಗೆ ಮಾರ್ಕ್ ಹಾಕೋಬೇಕು ಈ ರೀತಿ. ಬ್ಯಾಕ್ ಮೆಷರ್ಮೆಂಟ್ನ ಕಟ್ಟಿಂಗು. ಇವಾಗ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ ಬೈಂಡಿಂಗ್ ಪಟ್ಟಿ ಯಾವ ಲೆಂತಿಗೆ ಇಡಬೇಕು ಅಂತ ಹೇಳಿ. ಈಗ ಇದಿಷ್ಟು ಫ್ರಂಟಿಗೂ ಬ್ಯಾಕಿಗೂ ಇರೋಂಥ ಡಿಫ್ರೆನ್ಸು. ಸೊ ಇವಾಗ ನಾವು ಬ್ಯಾಕಿಂದ 1 ಇಂಚ್ ಎಕ್ಸ್ಟ್ರಾ ಕೇಳಿರೋದ್ರಿಂದ 1 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ. 1/2 ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ. ಸೊ ಇಷ್ಟುದನ್ನು ನಾನು ಬೈಂಡಿಂಗ್ ಪಟ್ಟಿನ ಕೊಡಬೇಕಾಗತ್ತೆ. ಈಗ 2 ಫೋಲ್ಡಿಂಗಲ್ಲಿರುತ್ತೆ. ಈ 2 ಫೋಲ್ಡಿಂಗಿಂದ 4 ಫೋಲ್ಡಿಂಗ್ಗೆ ತೊಗೋಬೇಕು. ಇಲ್ಲಿ ಯಾವುದೇ ರೀತಿ ಈಕ್ವಲ್ಲಾಗಿ 2 ಫೋಲ್ಡಿಂಗಲ್ಲಿ ತೊಗೋಬೇಕು. ಈ ರೀತಿ ಈಕ್ವಲ್ ಫೋಲ್ಡಿಂಗ್ ತೊಗೊಂಡಾದ್ಮೇಲೆ ಈಗ ಇಲ್ಲಿ ಒಂದು ಲೈನ್ಸ್ ಹಾಕ್ಕೊಳ್ಳಿ. ಈ ರೀತಿ ಒಂದು ಲೈನ್ಸ್ ಹಾಕ್ಕೊಳ್ಳೋದ್ರಿಂದ ನಮಗೆ ಕಟ್ಟಿಂಗ್ ಮಾಡೋದಕ್ಕೆ ಲೈನ್ ಸಿಗುತ್ತೆ. 9.25 ಇಂಚಿದೆ. 10 ಇಂಚ್ ಇಡ್ತಾ ಇದ್ದೀನಿ. ಯಾಕೆ ಅಂದರೆ ಅವರು 1 ಇಂಚ್ ಎಕ್ಸ್ಟ್ರಾ ಕೇಳಿದ್ದಾರೆ. ಸೊ ಹಂಗಾಗಿ 3/4 ಇಂಚ್ ಎಕ್ಸ್ಟ್ರಾ ಸೇರಿಸಿ 10 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಸುತ್ತಳತೆನ ಮೊದಲು ಚೆಕ್ ಮಾಡ್ಕೋತೀನಿ. ಯಾಕಂದರೆ ಸುತ್ತಳತೆ ಮೇಲೆ ಆರ್ಮ್ಸ್ ರೌಂಡು ಡಿಪೆಂಡ್ ಆಗಿರುತ್ತೆ. 7 ಇಂಚಿದೆ. ಈ 7 ಇಂಚು ಸುತ್ತಳತೆ ಬರುತ್ತೆ ಅಂದರೆ ನಮಗೆ 3 ಇಂಚಿಗೆ ಆರ್ಮ್ಸ್ ರೌಂಡನ್ನ ಇಳಿಸ್ಬೇಕು. ಈ ರೀತಿ ಇಲ್ಲೊಂದು ಲೈನ್ಸ್ ಹಾಕ್ಕೊಳ್ಳೋಣ, ಈ ಕಡೆಗೆ ಒಂದು ಲೈನ್ಸ್ ಹಾಕ್ಕೊಳ್ಳೋಣ. ಸೊ 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಆರ್ಮ್ಸಿನ ಸುತ್ತಳತೆ ಬಂದು 7 ಇಂಚಿತ್ತು. ಸೊ 7 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈಗ ನಾವು ಇಲ್ಲಿ ಚೆಕ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಆರ್ಮ್ಸ್ ಸುತ್ತಳತೆ ಈ ರೌಂಡು 8 ಇಂಚ್ ಬರಬೇಕು. ಕಂಕ್ಲೇಗೆ 8 ಇಂಚಿಗೆ ರೌಂಡ್ನ ನಾವು ಕಟ್ ಮಾಡ್ಕೊಂಡಿದ್ದೀವಿ, ರೌಂಡ್ ಫಿನಿಶಿಂಗು. ಅದೇ ರೀತಿ ಇದು ಕೂಡ 8 ಇಂಚಿಗೆ ಬರಬೇಕು. ಈಗ ಇಲ್ಲಿ ಒಂದು ಲೈನ್ಸ್ ಹಾಕ್ಕೊಳ್ಳಿ. ನಿಮಗೆ ಕಟ್ಟಿಂಗಿಗೂ ಎಷ್ಟು ಬಟ್ಟೆ ಬೇಕೋ ಅಲ್ಲಿಗೆ ಒಂದು ಲೈನ್ಸ್ ಹಾಕ್ಕೊಳ್ಳಿ. ಈಗ ನಾನು ಇದಕ್ಕೆ ಮೊದಲಿಗೆ ಶೇಪ್ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು 1.5 ಇಂಚು ಕೆಳಗಡೆ ಶೇಪ್ನ ಹಾಕ್ತಾಯಿದ್ದೀನಿ. ಯಾಕಂದರೆ ಅವ್ರದ್ದು ತೋಳು ತುಂಬ ಚೇಂಜಸ್ ಇದೆ. ಸೊ ಈಗ ಈ ರೀತಿ ಫ್ರಂಟ್ ಶೇಪ್ ಬರುತ್ತೆ. ಇಷ್ಟು ಫ್ರಂಟಿಗೂ ಬ್ಯಾಕಿಗೂ ಡಿಫ್ರೆನ್ಸ್ ಬರುತ್ತೆ. 1 ಇಂಚಿಗಿಂತನೂ ಜಾಸ್ತಿ ಬರುತ್ತೆ. ಇಲ್ಲಿ ಈ ರೀತಿ ಕರೆಕ್ಟಾಗಿ ಇಲ್ಲಿ ಕಂಕ್ಳು ಕರೆಕ್ಟಾಗಿ ಕೂರಿಸಿದ್ರೆ ನಮಗೆ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ. ಸೊ ಈಗ ನೋಡಿ, ಈ ರೀತಿ ನಮಗೆ ಬೇರೆ ಸ್ಲೀವ್ಸಲ್ಲೆಲ್ಲ ಈಕ್ವಲ್ ಕಾಣಿಸುತ್ತೆ. ಇವ್ರ ಸ್ಲೀವ್ಸಲ್ಲಿ 1/2 ಇಂಚ್ ಇನ್ನೂ ಒಳಗಡೆ ಕಾಣಿಸ್ಬೇಕು ಸ್ಲೀವ್ಸು. ಆ ರೀತಿ ಕಟ್ ಮಾಡಬೇಕು ಅಂದರೆ, ಆ ರೀತಿ ಬರಬೇಕು ಅಂದರೆ ಈ ರೀತಿ ಶೇಪ್ನ ತೊಗೋಬೇಕು.
ಇದು ಸ್ಲೀವ್ ಕಟ್ಟಿಂಗು, ಈ ರೀತಿ ಸ್ಲೀವು ಬರುತ್ತೆ. ಸೊ ನೋಡಿ, ಕೆಲವೊಂದು ಬ್ಲೌಸಲ್ಲಿ ಎಷ್ಟೆಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಿ ನೀವು ನೋಡಿಕೊಂಡು ಕಲಿಬೇಕಾಗುತ್ತೆ.